ನ್ಯೂಸ್ 42 ಕನ್ನಡ. ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರ ವಿರುದ್ಧ ಪದ ಬಳಕೆ ಮಾಡಿರುವಂಥ ಮಾಜಿ ಸಂಸದರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ಏನಂದರೆ ಅವರು 3 ಬಾರಿ ಸಂಸದರಾಗಿ ಗೌರವಯುತವಾಗಿ ನಡ್ಕೊಳ್ಳಿಲ್ಲ, ಗೌರವಯುತವಾಗಿ ಮಾತಾಡಬೇಕಾಯಿತು. ಏನೋ ಇಷ್ಟು ದಿನ ಅವರು ಇಲ್ಲಿಂದ ಡೆಲ್ಲಿವರೆಗೂ ಹೋಗಿ ಅವ್ರ ಮಾತು ಸ್ಥಿಮಿತ ಇಲ್ಲ ಅಂದರೆ ಅವ್ರು ಏನು ತಿಳ್ಕೊಬಿಟ್ಟವ್ರೆ ನಮ್ಮ ನಾಯಕರ ಬಗ್ಗೆ. ನಾವು ಇವತ್ತು ನಮ್ಮ ನಾಯಕರು ಇವತ್ತು ಯಾರ ಬಗ್ಗೆ ತಲೆ ಕೆಡಿಸ್ಕೋತಾರೆ ಅಂದರೆ ಬಡವರು, ದೀನದಲಿತರು ಮತ್ತು ಅಂಗವಿಕಲರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಚಾಣಕ್ಯತೆಯಿಂದ ಮಾತಾಡ್ತಾರೆ ಹೊರತು ಅವ್ರ ಪರವಾಗಿ ಮಾತಾಡ್ತಾರೆ ಹೊರತು ಇವ್ರ ಥರ ಬೇರೆ ಬೇರೆ ರೀತಿ ಏನೋ ಮಾಡೋಕ್ಕೋಸ್ಕರ ಇವರು ಅದೊಂದು ಮಾತಿನ ಚಪಲದಿಂದ ಮಾತಾಡೋಕ್ಕೆ ನಮ್ಮ ನಾಯಕರು ಆ ಥರ ಮಾತಾಡಿ ರೂಢಿನೂ ಇಲ್ಲ, ಮಾತಾಡೋದು ಇಲ್ಲ. ಇವ್ರಿಗೆ ಅದು ಬಂದದ. ಇವ್ರು ಯಾವತ್ತಿದ್ರು ಯಾರೋ ಉಬ್ಬಿಸ್ತಾರೆ, ಯಾರೋ ಇದನ್ನು ಮಾಡ್ತಾರೆ ಅಂದರೆ ಏನೋ ಮೆಡ್ರಗಂಡು ಬಿಟ್ಕೊಂಡು ಏನೋ ನೋಡ್ಕೊಂಡು ಇವರು ದುರಹಂಕಾರದಲ್ಲಿ ಮಾತಾಡೋ ಪ್ರವೃತ್ತಿ ಇವ್ರದೇ ಹೊರತು ನಮ್ಮ ನಾಯಕರದಲ್ಲ ಅಂತ ಹೇಳ್ತಾ ಇವರು ಇದೇ ಪದ ಬಳಕೆ ಮಾಡಿದ್ರೆ ಇವ್ರ ವಿರುದ್ಧ ನಾವು ಯಾವತ್ತೂ ನಿಂತ್ಕೊಳ್ಳಿಲ್ಲ. ನಿಂತ್ಕೊಂಡಾದ್ಮೇಲೆ ಇವರು ನಮ್ಮ ಹತ್ರ ಬರೋಕ್ಕೆ ಅವ್ರಿಗೆ ಅರ್ಹತೆನೇ ಇಲ್ದಂಗೆ ಆಯ್ತದೆ. ಅವ್ರಿಗೆ ಏನೋ ಬೆಲೆ ಕೊಡ್ತಾಯಿದ್ದೀವಿ ಅಷ್ಟೇ. ಅವ್ರಿಗೆ ಇವತ್ತಿಂದ ಅವರು ಎಲ್ಲೂ ಮಾತಿನ ಬಳಕೆ ಹುಷಾರಾಗಿ ಪದ ಬಳಕೆ ಮಾಡಲಿ ಅಂತ ಎಚ್ಚರಿಕೆ ಕೊಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಾಜಿ ಸಂಸದರಾದಂಥ DK ಸುರೇಶ್ರವರು ಕುಣಿಗಲ್ನ ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿರವ್ರ ಬಗ್ಗೆ ಹಗುರವಾಗಿ ಜನರ ಚಪ್ಪಾಳೆ ಮತ್ತು ಶಿಳ್ಳೆ ಗಿಟ್ಟಿಸ್ಕೊಳ್ಳೋ ಒಂದು ತೆವಲಿಂದ ಕುಮಾರಣ್ಣವ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದ್ದಂಥದ್ದು ತಮಗೆಲ್ರಿಗೂ ಗೊತ್ತಾಯಿದೆ. ಈಗಾಗಲೇ ರಾಜ್ಯದಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ JDS ಕಾರ್ಯಕರ್ತರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಾವು ರಾಮನಗರದಲ್ಲಿ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಅವರಿಗೆ ತಮ್ಮ ಮುಖಾಂತರ ಹೇಳೋದಿಷ್ಟೇ, ತಾವು ಸೋಲಿನ ಹತಾಶೆಯಿಂದ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ತಾವು ಆರೋಗ್ಯನ ಹಾಳು ಮಾಡಿಕೊಂಡು ಈ ರೀತಿ ಮಾತಾಡ್ತಿದ್ದೀರಾ ಅಂತ ನಮಗೆಲ್ರಿಗೂ ಅನಿಸುತ್ತೆ. ನಾವು ಆದರೂ ಭಾವಿಸ್ತೀವಿ. ದಯಮಾಡಿ ತಮ್ಮ ಕುಟುಂಬದವರಾಗಲಿ ಅಥವಾ ತಮ್ಮ ಕಾರ್ಯಕರ್ತರಾಗಲಿ ಕರ್ಕೊಂಡೋಗಿ ತಮ್ಮನ್ನು ಯಾವುದಾದ್ರು ಒಳ್ಳೆಯ ಹಾಸ್ಪಿಟ್ಲಲ್ಲಿ ತಮಗೆ ಚಿಕಿತ್ಸೆ ಕೊಡಿಸೋದ್ರ ಮುಖಾಂತರ ತಮ್ಮ ಆರೋಗ್ಯನ ಗುಣಪಡಿಸ್ಬೇಕು ಅಂತಂದ್ಬಿಟ್ಟು ನಾವು ತಮ್ಮ ಕಾರ್ಯಕರ್ತರ ಹತ್ರ ಕೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀವಿ. ಒಂದು ವೇಳೆ ನಿಮ್ಮ ಕಾರ್ಯಕರ್ತರು ಅಥವಾ ನಿಮ್ಮ ಕುಟುಂಬದವ್ರು ಏನಾದ್ರು ತೋರಿಸ್ತಿಲ್ಲ ಅಂತಂದರೆ ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಹತ್ರನೇ ಒಳ್ಳೊಳ್ಳೆ ಡಾಕ್ಟ್ರುಗಳ್ನ, ಸ್ಪೆಷಲಿಸ್ಟ್ಗಳ್ನ ಕರ್ಕೊಂಬಂದು ನಿಮಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ಕೆಲಸನ ನಾವು ಮಾಡ್ತೀವಿ. ಇನ್ನೊಂದು ಸರಿ ಏನಾದರೂ ಕುಮಾರಣ್ಣನ ಬಗ್ಗೆ ತಾವೇನಾದ್ರು ಇದೇ ರೀತಿ ಮಾತಾಡಿದ್ದೆ ಆದರೆ ನಾವೇ ನಿಮ್ಮ ಮನೆ ಹತ್ರ ಡಾಕ್ಟ್ರುಗಳ್ನ ಕರ್ಕೊಂಡು ಬರೋಂಥ ಕೆಲಸನ ಇನ್ನೂ ಕರ್ನಾಟಕದಲ್ಲಿ ಬದುಕಿದ್ದೀವಿ. JDS ಕಾರ್ಯಕರ್ತರು ತಾವೆಲ್ಲ ಹಗುರವಾಗಿ ಮಾತಾಡಿದ್ರೆ ಕೇಳ್ಕೊಂಡು ಮನೆಗೆ ಸೇರ್ಕೊಳ್ಳೋಂಥವ್ರಲ್ಲ ನಾವು. ತಾವು ಏನಕ್ಕೆ ಮಾತಾಡ್ತಿದ್ದೀರಾ ಅಂತ ನಮಗೂ ಗೊತ್ತಿದೆ. ನೀವಿಲ್ಲಿ ಸೋತಿದ್ದೀರಾ, ಅಲ್ಲಿ ನಿಮ್ಮ ಸಹೋದರರಿಗೆ ಇನ್ನೂ CM ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ನೀವು ಈ ರೀತಿ ಏನು ಸೋಲಿನ ಹತಾಶೆಯಿಂದ ಮತ್ತು CM ಕೊಡಲಿಲ್ಲ ಅನ್ನೋ ಒಂದು ಹತಾಶೆಯಿಂದ ತಾವು ಈ ರೀತಿ ಮಾತಾಡ್ತಾ ಇದ್ದೀರಾ. ತಾವು ಈಗಾಗಲೇ 3 ಬಾರಿ MP ಆಗಿ ಗೆದ್ದಂಥ ಸಂಸದರು KMFಗೆ ಹೋಗಿದ್ದೀರಾ ಅಂತ ಅಂದರೆ ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ನವ್ರು ನಿಮ್ಮನ್ನು ಯಾವ ಯೋಗ್ಯತೆಯಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ ಯೋಗ್ಯತೆ ಏನು ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಗೊತ್ತಾಗುತ್ತೆ. ನೀವು ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣವ್ರನ್ನ ಹೋಲಿಕೆ ಮಾಡಿಕೊಂಡು ನೀವು ನಾನು ಮಾತಾಡಿದ್ರೆ ದೊಡ್ಡವನು ಆಯ್ತೀನೇನೋ, ಸರ್ಕಾರದಲ್ಲೋ ಅಥವಾ ಬೇರೆ ಇನ್ನು ಕಾಂಗ್ರೆಸ್ಸಲ್ಲಿ ದೊಡ್ಡ ಹುದ್ದೆ ಕೊಡ್ಬೋದು ಅಂತ ಒಂದು ಭ್ರಮೆಯಲ್ಲಿ ನೀವು ಮಾತಾಡೋಕ್ಕೆ ಹೋಗಬೇಡಿ. ಇದು ಎಚ್ಚರಿಕೆ ಕೊಡ್ತಾಯಿದ್ವಿ ಸನ್ಮಾನ್ಯ ಮಾಜಿ ಸಂಸದರಾದಂಥ ಸುರೇಶ್ರವರಿಗೆ. ಇನ್ನೊಂದು ಬಾರಿ ಕುಮಾರಣ್ಣನ ಬಗ್ಗೆ ಮಾತಾಡಿದ್ದೆ, ಅದರಲ್ಲೇ ನಮ್ಮ ಕಾರ್ಯಕರ್ತರು ನಿಮ್ಮ ವಿರುದ್ಧ ಸಿಡಿದೇಳ್ತಾರೆ ಅಂತ ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ತಾ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ 42 ಕನ್ನಡ.